ನಮಸ್ಕಾರ ವೀಕ್ಷಕರೇ, ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಇಂದು ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ಬೆಳಗಾವಿಯ ಲಿಂಗಾಯತ ಮಹಿಳಾ ಸಮಾಜದವರು, ಅದೇ ರೀತಿ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠ ಇವರ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ತಾವಿಲ್ಲಿ ನೋಡಬಹುದು, ಕಲಾ ಸಂತೆಗಾಗಿ ಈಗಾಗಲೇ ಈ ಒಂದು ಮೈದಾನ ಸಜ್ಜಾಗಿದೆ. ಎಲ್ಲ ಕಡೆಗೂ ಕೂಡ ಸ್ಟಾಲ್ಗಳನ್ನು ಆಯೋಜಿಸಲಾಗಿದೆ. ಸಾಕಷ್ಟು ಮಹಿಳೆಯರು ಇಲ್ಲಿ ಸಿದ್ಧ ಉಡುಪುಗಳಾಗಿರ್ಬೋದು, ತಿಂಡಿ ತಿನಿಸು ಇರ್ಬೋದು, ಬ್ಯಾಗ್ಗಳಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ತಮ್ಮ ಒಂದು ಕರಕುಶಲ ಸಾಮಗ್ರಿಗಳನ್ನು ಒಳಗೊಂಡಂತೆ ಇಲ್ಲಿ ಸ್ಟಾಲ್ಗಳನ್ನು ಅಳವಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ಸನ್ನಿಧಿಯಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಅದೇ ರೀತಿ ನಾವು ಕೂಡ ಈ ಇಡೀ ಇವೆಂಟ್ನ ಇಡೀ ಕಾರ್ಯಕ್ರಮದ ಒಂದು ಕವರೇಜ್ ಅನ್ನು ತಮಗೆ ಕೊಡ್ತಾ ಇರ್ತೀವಿ. ನಮ್ಮೊಂದಿಗೆ ಇರಿ. ಕಲಾ ಸಂತೆ ಒಂದು ವೈಶಿಷ್ಟ್ಯ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಸಾಂಪ್ರದಾಯಿಕವಾಗಿ ಸೆಲ್ಫಿಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತ ವಿಶೇಷವಾಗಿ ಮಹಿಳೆಯರು ಯಾವ ರೀತಿ ಬಹಳಷ್ಟು ಖುಷಿಯಿಂದ ಪಾಲ್ಗೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಅದರಲ್ಲೂ ಇವತ್ತು ಈ ಕಲಾ ಸಂತೆ ಸುಂದರವಾದಂಥ ಸಂತೆಯಾಗಿದೆ. ಯಾಕೆಂದರೆ ಇಲ್ಲಿ ಬಹಳಷ್ಟು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಮಹಿಳೆಯರು ಬಹಳಷ್ಟು ಖುಷಿಯಿಂದ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಅಲ್ಲಿ ನಮ್ಮ ಸಂಪ್ರದಾಯವನ್ನು ಬಿಂಬಿಸುವಂಥ ಚಕ್ಕಡಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಈ ಎಲ್ಲವನ್ನು ನೋಡಿದ್ರು ಕೂಡ ನಿಜವಾಗ್ಲೂ ಇದು ಕಲಾ ಸಂತೆ ಕೇವಲ ಒಂದು ಸಂತೆ ಅಲ್ಲ, ಬದಲಾಗಿ ಇವತ್ತು ಎಲ್ಲ ಮಹಿಳೆಯರಿಗೆ ನಿಜವಾದ ಅರ್ಥದಲ್ಲಿ ಸಂಭ್ರಮಿಸುವಂತ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರತಿಯೊಂದು ಕ್ಷಣದ ಸಂಭ್ರಮವಾಗಿದೆ ಅಂತ ಹೇಳ್ಬೋದು. ಚಾಕ್ಷರಿಯರು ಪದನಿಸ ಪರಿಮಳ ಶರಣಗಳಿಂದ ಕಂಗೊಳಿಸಲಿ ಈ ದಿನ ನಿಮ್ಮನ್ನೆಲ್ಲರಿಗೂ. ಬೆಳಗಾವಿ ಇದರ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ರೀ ನಾಗರಾಜು ಅವರೇ, ನಾವು ಒಂದೇನೋ ಸೀರಿಯಲ್ ಆಗಿ ಬರ್ಕೊಂಡು ಗಾನಯೋಗಿ ಗುರು ಶರಣ, ಗಾನಯೋಗಿ ಗುರುವೇ ದೀನ ಕಲ್ಪ ತರುವೆ. ನಮಸ್ಕಾರ, ಲೋಕದರ್ಶನ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನೀತಾ ದೇಸಾಯಿ. ಕಲಾ ಸಂತೆಯಲ್ಲಿ ಒಂದು ಸುತ್ತನ್ನು ನಾವೀಗ ಹಾಕ್ತಾ ಇದ್ದೀವಿ. ನೀವೀಗಾಗಲೇ ನೋಡ್ತಾ ಇರ್ಬೋದು, ಸ್ಟಾಲ್ಗಳಲ್ಲಿ ನಾವು ಬಂದಿದ್ದೀವಿ. ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಇದೆ ಅಂತ ಸ್ಟಾಲ್ನ ಪ್ರತಿಯೊಂದು ಸ್ಟಾಲ್ಗೂ ಕೂಡ ಭೇಟಿ ಕೊಟ್ಟು ನಾನು ನಿಮಗೆ ವಿವರಗಳನ್ನು ಕೊಡ್ತಾ ಇರ್ತೀನಿ. ನಮ್ಮ ಸ್ಟಾಲ್ನಲ್ಲಿ ಏನೆಲ್ಲ ಇದೆ, ಯಾವ ರೀತಿ ಒಂದು ಪ್ರತಿಕ್ರಿಯೆ, ಏನೆಲ್ಲ ಹೋಗಿಸಿಟ್ಟಿದ್ರಿ ಮೇಡಮ್? ನಮ್ಮ ಹತ್ರ ಆರಿ ವರ್ಕು, ಥ್ರೆಡ್ ವರ್ಕು ಮತ್ತು ಕ್ರೇಪ್ ಮೆಟೀರಿಯಲ್ ಎಲ್ಲ ಇದೆ. ರೆಡಿಮೇಡ್ ಬ್ಲೌಸಸ್ಸು, ಸಾರೀಸ್ ಎಲ್ಲ ಇದೆ. ಸ್ಟೇಷನರಿ ಕೂಡ ಎಲ್ಲ ಇಟ್ಟಿದ್ದೀರಿ. ಇಯರಿಂಗ್ಸ್ ಆಗಿರ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಟ್ರೆಂಡಿ ಕೂಡ ಇಟ್ಟಿದ್ದೀರಾ. ಓಕೆ, ಖುಷಿ ಆಗ್ತಾ ಇದೆ ನಿಮ್ಗೆ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ. ಯಾಕಂದ್ರೆ ವುಮೆನ್ಸ್ ಡೇನ ನಾವು ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿಜ ಮೇಡಮ್, ತುಂಬ ಸ್ಕೋಪ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ವುಮೆನ್ಸ್ಗೆ ಜಾಸ್ತಿ ಸ್ಕೋಪ್ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಂಸ್ಕೃತಿ ಮೆಹಂದಿ ಆರ್ಟ್ನವರು ಕೂಡ ಮೆಹಂದಿ ಒಳಗೊಂಡಂತೆ ಸಾಕಷ್ಟು ಏನೆಲ್ಲ ಮಹಿಳೆಯರಿಗೆ ಏನೆಲ್ಲ ಒಂದೇ ಒಂದು ನೋಟದಲ್ಲಿ ಮಹಿಳೆಯರ ಒಂದು ಅಟೆನ್ಷನ್ ಅನ್ನ ಸೆರೆ ಹಿಡಿಯುವಂತ ಎಲ್ಲ
ಸಾಮಗ್ರಿಗಳು ಕೂಡ ಇಲ್ಲಿದೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಅರ್ಚನಾ ಗಾಜ್ರೆ ಅಂತ ಮೇಡಮ್. ನಾನು ಮೆಹಂದಿ ಆರ್ಟಿಸ್ಟ್ ಇದ್ದೀನಿ. ಆರ್ಡರ್ಸ್ ಎಲ್ಲ ತೊಗೊಳ್ತೀನಿ ಮೇಡಮ್. ಮದುವೆದು ಎಲ್ಲ ಕ್ಲಾಸಸ್ ಎಲ್ಲ ತೊಗೊಳ್ತೀನಿ. ಓಕೆ, ಏನೆಲ್ಲ ಇದೆ ನಿಮ್ಮ ಸ್ಟಾಲ್ನಲ್ಲಿ? ಎಲ್ಲ ಸ್ಟೇಷನರಿ ಐಟಮ್ಸ್ ಇದೆ ಮೇಡಮ್. ಹೋಮ್ ಮೇಡ್ ಕೋನ್ಸು ಸೇಲ್ ಮಾಡ್ತಾ ಇದ್ದೀವಿ. ನೀವು ಮನೆಯಲ್ಲೇ ಮೆಹಂದಿ ತಯಾರಿಸ್ತೀರಾ? ಹೌದು ಮನೆಯಲ್ಲೇ ಮಾಡ್ತೀವಿ ಮೇಡಮ್. ಹೋಮ್ ಮೇಡ್ ಮೆಹಂದಿ ತಯಾರಿಸ್ತೀರಿ, ಮೆಹಂದಿ ಬಿಡಿಸ್ತೀರಿ ಕೂಡ? ಮೆಹಂದಿನೂ ಬಿಡಿಸ್ತೀವಿ ಮೇಡಮ್. ಓಕೆ, ಆರ್ಡರ್ಸ್ ಎಲ್ಲ ತೊಗೊಳ್ತೀವಿ. ಎಲ್ಲ ತೊಗೊಳ್ತೀವಿ. ಅದೆಷ್ಟು ಖುಷಿ ಕೊಡುತ್ತೆ ಮೇಡಮ್, ಯಾಕಂದ್ರೆ ಡಿಫ್ರೆಂಟ್ ಆಗಿರುವಂತ ಒಂದು ಕೆಲಸ, ನಿಮ್ಮ ಕಲೆಯನ್ನು ತೋರಿಸೋದಕ್ಕೆ. ಹೌದು ಮೇಡಮ್. ಇನ್ನೂ ಇದೆ ಮೇಡಮ್, ಡಿಸ್ಪ್ಲೇಗೆ ಇಡಬೇಕು. ಓಕೆ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಾನು 10 years ಎಕ್ಸ್ಪೀರಿಯನ್ಸ್ ಇದೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ತಮ್ಮ ಹೆಸರು? ಲಕ್ಷ್ಮಿ. ಓಕೆ, ಈ ಸ್ಟಾಲ್ನಲ್ಲಿ ನಿಮ್ದು ಕೂಡ ತಿಂಡಿ ತಿನಿಸುಗಳ ಒಂದು ಎಲ್ಲ ಕೂಡ ಇದೆ. ಏನೆಲ್ಲ ಇಟ್ಟಿದ್ದೀರಾ? ಇಲ್ಲ ರಾಜಗಿರಿ ಉಂಡಿ ಅದಾವ್ರಿ, ಚಪ್ಲಿ ಅದಾವ್ರಿ, ಬಾಕರ್ ವಡಿ, ಶೇಂಗಾ ಚಕ್ಕಿ, ಮತ್ತೆ ಶೇಂಗಾ ಹೋಳಿಗೆ ಅದಾವ್ರಿ, ಆಮೀನ್ಗಡ್ ಕರ್ದಾಡ್ಸ್ ಅದಾವ್ರಿ, ಬೆಲ್ಲದ ಐಟಮ್ಸ್ ಅದಾವ್ರಿ, ಚಿಗುರಿ ಐತ್ರಿ, ಶುಗರ್ ಕ್ಯಾನ್ ಜ್ಯೂಸ್ ಮತ್ತೆ ಗಿರ್ಮಿಟ ಅಲಿಪಾಕ್ ಸಿಗುತ್ತೆ. ಗಿರ್ಮಿಟ್ ಅಲಿಪಾಕ್ ಎಲ್ಲ ಕೂಡ ಮಾಡ್ತೀರಾ? ಇದೆಲ್ಲವನ್ನು ಕೂಡ ನೀವು ಮನೆಯಲ್ಲಿ ಸಿದ್ಧಪಡಿಸ್ತೀರಿ? ಓಕೆ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ಇನ್ನು 9 ವರ್ಷ ಆಯ್ತು. 9 ವರ್ಷದಿಂದ ಮಾಡ್ತಾ ಇದ್ದೀರಿ. ಸೊ ಮನೆಯಲ್ಲಿ ಮಹಿಳೆಯರು ನಾವು ಖಾಲಿ ಕೂತ್ಕೊಳ್ಳೋ ಬದಲು ಇದನ್ನೆಲ್ಲ ಮಾಡಿ ಟೈಮ್ ಪಾಸು ಆಯಿತು, ಜೊತೆಗೆ ಸ್ವಾವಲಂಬನೆಗೆ ಮತ್ತೊಂದು ದಾರಿ ಕೂಡ ಆಯಿತು. ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಬಿಡುವಿನ ಸಮಯದಲ್ಲಿ ಗಾರ್ಡನಿಂಗ್ ಮಾಡೋದು ಅಂದರೆ ಬಹಳ ಖುಷಿ. ಯಾಕೆಂದರೆ ಒಂದು ಬೀಜ ಸಸಿಯಾಗಿ ಮೊಳಕೆ ಹೊಡೆದು ಹೂವು ಅಥವಾ ಹಣ್ಣಾದಾಗ ಅಲ್ಲಿ ಸಿಗೋವಂಥ ಖುಷಿನೇ ಬೇರೆ. ಅದರಲ್ಲೂ ನಾವೇ ನಮ್ಮ ಕೈಯಾರೆ ಒಂದು ಬೀಜವನ್ನು ಒಂದು ಫಲವಾಗಿ ಬಿಡೋದನ್ನು ನಾವೇನು ನೋಡ್ತೀವಲ್ಲ, ಅದು ಮನಸ್ಸಿಗೆ ಬಹಳಷ್ಟು ಖುಷಿಯನ್ನು ಕೊಡುತ್ತೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಟಾಲ್ ಕೂಡ ಇಲ್ಲಿದೆ, ಔಟ್ಸೈಡ್ ಆರ್ಗ್ಯಾನಿಕ್ಸ್ ಅಂತ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಗಿರಿಜಾ ಉಪ್ಪಿನ ಅಂತ. ಓಕೆ, ಉಪ್ಪಿನ ಮೇಡಮ್, ಎಷ್ಟು ವರ್ಷಗಳಿಂದ ನೀವು ಈ ಒಂದು ಗಾರ್ಡನಿಂಗ್ನಲ್ಲಿ ಅಥವಾ ಇದರಲ್ಲಿ ಆಸಕ್ತಿಯನ್ನು ತಗೊಂಡಿದ್ದೀರಾ? ಒಂದು 10 ವರ್ಷದಿಂದ. 10 ವರ್ಷದಿಂದ ಗಾರ್ಡನ್ ಅಂತ ಹಾಬಿ ಇದೆ. ದೆನ್ ಎಲ್ಲಾರು ಬಂದಂದ್ರೆ ಗಿಡಗಳು ಇದೆ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಸರಿ, ಈ ತರ ಬಿಸ್ನೆಸ್ ಮಾಡೋಣ ಅಂತ. ಇದು ನಾ ಸಾವಯವ ಬಿಸ್ನೆಸ್ ಮಾಡ್ತೇನೆ. ಸಾವಯವ ಎಲ್ಲ ಆರ್ಗ್ಯಾನಿಕ್. ಬೆಲ್ಲ ಇದೆ, ಅವಲಕ್ಕಿ, ಕೆಂಪಕ್ಕಿ ಅವಲಕ್ಕಿ, ಮಸಾಲೆ ಅದೆಲ್ಲ ಇದೆ. ಮಸಾಲೆ ಕೂಡ. ಇದಕ್ಕೆ ನೀವು ಒಂದು ದಿನದಲ್ಲಿ ನಿಮ್ಮ ಒಂದು ಎಷ್ಟು ಸಮಯವನ್ನು ತೆಗಿತೀರಾ ಗಾರ್ಡನಿಂಗ್ ಆಗಿ, ನಿಮ್ಮ ಈ ಬಿಸ್ನೆಸ್ಗಾಗಿ? ಆಕ್ಚುಲಿ ನಂದು ಹಾಬಿ ಅಂತ. ಐ ಲವ್ ಟು ಬಿ ಇನ್ ದ ಗಾರ್ಡನ್ ಆಲ್ ದ ಟೈಮ್. ಬಟ್ 1 hour ನಾ ಎವ್ರಿ ಡೇ ಐ ಗಿವ್ ಸ್ಪೆಸಿಫಿಕ್ ಟೈಮ್. ಹುಡುಗರ್ದು ಅಂದ್ರೆ ನೀವು ಮಾಡೋ ಕೆಲಸ ಮುಗಿಸಿ ಎಸ್ ಎಲ್ಲ ಮುಗಿಸಿ ಹುಡುಗರು ಸ್ಕೂಲ್ ಎಲ್ಲ ಮಿನಿಮಮ್ 1 hour ಡೆಡಿಕೇಟ್ ಮಾಡ್ಬೇಕು ನೀವು. ಓಕೆ, ಯಾವ ರೀತಿ ಒಂದು ರೆಸ್ಪಾನ್ಸ್ ಇದೆ? ಪ್ರೊಪಗೇಷನ್ ಮಾಡಿ, ಕಟಿಂಗ್ ಮಾಡಿ, ಬೆಳೆಸಿ ಆ ತರ ಎಲ್ಲ ಮಾಡುತ್ತೇವೆ. ಓಕೆ, ನಿಮ್ದೇ ಎಲ್ಲ ಐಡಿಯಾಸ್ ಅದಾವು, ಆಂಥೋರಿಯಮ್ಸ್ ಅದಾವು, ಮತ್ತೆ ಈ ತರ ಈಗ ಬರ್ತ್ಡೇ ಗಿಫ್ಟ್ ಅದು ಇರ್ತೈತೆ. ಓಕೆ ಓಕೆ, ಈ ತರ ಕೊಡ್ತೀವಿ. ಒಂದು ಪ್ಲಾಸ್ಟಿಕ್ ಜಾಸ್ತಿ ಬಳಸಂಗಿಲ್ಲ. ಯೂಸ್ ಮಾಡಿ ಆ ತರ ಎಲ್ಲ. ಕಲಾ ಸಂತೆಯಲ್ಲಿ ಬಹಳಷ್ಟು ಮಹಿಳೆಯರು ಮಾತ್ರ ಬಂದಿಲ್ಲ, ಮಕ್ಕಳು ಕೂಡ ಬಂದಿದ್ದಾರೆ, ಯಂಗ್ಸ್ಟರ್ಸ್ ಕೂಡ ಬಂದಿದ್ದಾರೆ. ಎಲ್ಲ ವಯೋಮಾನದವರಿಗಾಗಿ ಬಹಳಷ್ಟು ಅಟ್ರಾಕ್ಟಿವ್, ಒಂದೇ ಕ್ಷಣದಲ್ಲಿ ಸೆಳೆಯುವಂಥ ವಸ್ತುಗಳು ಕೂಡ ಇಲ್ಲಿದೆ. ನಮಸ್ಕಾರ ಮೇಡಮ್, ಏನೆಲ್ಲ ಇದೆ ನಿಮ್ಮ ಸ್ಟಾಲ್ನಲ್ಲಿ? ತಮ್ಮ ಹೆಸರು? ರಕ್ಷಿತಾ ಮಹಾಲಕ್ಷ್ಮಿ. ಓಕೆ ರಕ್ಷಿತಾ, ಏನೆಲ್ಲ ಇದೆ ಸ್ಟಾಲ್ನಲ್ಲಿ? ರೆಸಿನ್ದಲ್ಲಿ ಎಲ್ಲ ಬಾಕ್ಸ್ ಇದೆ, ಪ್ಲಸ್ ನೆಕ್ಲೆಸಸ್, ಇನ್ವಿಸಿಬಲ್ ಟ್ರೆಂಡಿಂಗ್ ಎಲ್ಲ ಇದೆ, ಬ್ರೇಸ್ಲೆಟ್ಸ್, ಕೀ ಚೈನ್ಸ್, ಆಲ್ಮೋಸ್ಟ್ ಎಲ್ಲ ರೆಸಿನ್ ಪ್ಲಸ್ ಜ್ಯುವೆಲರಿ. ಓಕೆ, ಇನ್ವಿಸಿಬಲ್ ಅಂದ್ರಿ, ಅದು ಯಾವುದು? ಇದೆ ಇನ್ವಿಸಿಬಲ್ ಚೈನ್ಸ್ ವಿತ್ ಪೆಂಡೆಂಟ್ ಬೇರೆ. ಅಂದ್ರೆ ಇದು ಕಾಣಿಸೋದಿಲ್ಲ ಚೈನ್ ಕಾಣೋದಿಲ್ಲ, ಓನ್ಲಿ ಬೀಡ್ಸ್ ಅಷ್ಟೇ. ಓಕೆ, ಇದೀಗಿನ ಟ್ರೆಂಡ್. ಟ್ರೆಂಡ್. ಸರಿ, ಇದೆಲ್ಲ ಯಾವ ರೀತಿ? ಇದು ಹಲ್ದಿ ಕುಂಕುಮ ಪ್ಲೇಟ್, ಗಿಫ್ಟ್ ಕೊಡೋದಕ್ಕೆ. ಓಕೆ, ಗಿಫ್ಟ್ ಕೊಡೋದು. ಗಿಫ್ಟಿಂಗ್ ಮನೆಯಲ್ಲಿ ಯೂಸ್ ಮಾಡ್ಬೋದು, ಮನೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು ಎಲ್ಲ ಫುಲ್ ಬ್ರೈಡಲ್ ಸೆಟ್. ಬ್ರೈಡಲ್ ಸೆಟ್. ಓಕೆ, ಫುಲ್ ಲೈಕ್ ನೆಕ್ಲೆಸ್, ಇಯರಿಂಗ್ಸ್, ಬಿಂದಿ, ಸಾರಿ ಪಿನ್, ಬ್ರೇಸ್ಲೆಟ್, ರಿಂಗ್ ಎಲ್ಲ ಫುಲ್ ಬರುತ್ತೆ. ಓಕೆ, ಸೆಟ್ ಇದೆ. ಆಮೇಲೆ ಇದು ಫ್ರೇಮ್ಸ್ ಬರುತ್ತೆ. ಓಕೆ, ಕಲಾ ಸಂತೆಯಲ್ಲಿ ಜನ ಬರ್ತಾರೆ, ತಗೊಳ್ತಾರೆ. ಅಕಸ್ಮಾತ್ ಆಗಿ ಅವರು ಹೊರಗಡೆ ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿ ಬರಬೇಕು? ಹೊರಗಡೆ ಅಂತಿಲ್ಲ, ಆಕ್ಚುಲಿ ನಾನು ಇವಾಗ ಹಾಬಿ ಅಂತ ಮಾಡ್ತಾ ಇದ್ದೀರಿ. ಓಕೆ ಫೈನ್, ಒಂದಿನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇನ್ಸ್ಟಾಗ್ರಾಮ್ ಪೇಜ್ ಹೆಸರನ್ನ ಶೇರ್ ಮಾಡ್ಬೋದಾ ನೀವು? RR ಕ್ರಿಯೇಷನ್ಸ್. RR ಕ್ರಿಯೇಷನ್ಸ್ ಅಂತ. ಓಕೆ, ಬೆಸ್ಟ್ ಆಫ್ ಲಕ್. ಭಾಗ್ಯದ ಬಳೆಗಾರ ಅಂದ್ರೆ ಮಹಿಳೆಯರಿಗೆ ನಿಜಕ್ಕೂ ಕೂಡ ತವರಿಗಿಂತ ಆಪ್ತ ಅಂತ ಹೇಳ್ಬೋದು. ಬಳೆಯನ್ನು ನೋಡಿದ ಕೂಡಲೇ ಭಾಗ್ಯದ ಬಳೆಗಾರ ನೆನಪಿಗೆ ಬರ್ತಾನೆ. ನಮಸ್ಕಾರ ಮೇಡಮ್, ಚಂದದ ಬಳೆಗಳನ್ನೆಲ್ಲ ಇಟ್ಟಿದ್ದೀರಿ. ಎಲ್ಲಿಂದ ಬಳೆಗಳನ್ನ ತಂದಿದ್ರಿ? ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳ್ಬೋದಾ? ನಾವು ಮದುವೆ ಮನೆಗೆಲ್ಲ ಬಳೆ ಇಡಿಸ್ತೀವಿ. ನಮ್ಗೆ ಹೆಸರು ಬಳೆ ಸಿಗ್ತಾವ, ಹಿಂಗೆ ಫ್ಯಾನ್ಸಿ ಬಳೆ ಎಲ್ಲ ಸಿಗ್ತಾವ. ಓಕೆ, ತಮ್ಮ ಹೆಸರು? ರಾಜೇಶ್ವರಿ ಮುದುಕವಿ ಅಂತ. ರಾಜೇಶ್ವರಿ ಮುದುಕವಿ ಅಂತ. ಈ ಬಳೆಗಳನ್ನ ಎಲ್ಲಿಂದ ನೀವು ತರಿಸ್ತೀರಿ? ನಾವು ಇದೆಲ್ಲ ಹುಬ್ಬಳ್ಳಿಯಿಂದ ತರಿಸಿದ್ವಿ. ಹುಬ್ಬಳ್ಳಿಯಿಂದ. ಓಕೆ, ಮದುವೆ ಮನೆಯಲ್ಲಿ ನಾವು ಸಾಂಪ್ರದಾಯಿಕ ಬಳೆಗಳನ್ನ ಇಡಿಸೋದನ್ನ ನೋಡ್ತೀವಿ, ಅದರಲ್ಲೂ ಕೂಡ ಡಿಫ್ರೆಂಟ್ ಎಲ್ಲ ಬಂದಿದೆ ಈಗ ಹೊಸದೇನಲ್ಲ? ಈಗ ಯಾರು ಇನ್ನೂ ಏನು ಹೇಳಿಲ್ಲ, ಎಲ್ಲ ಹೆಸರು
ಹಸಿರು ಬಳೆನ ಹಾಕ್ತಾರೆ. ಹಸಿರು ಬಳೆ ಬಳೆ ಓಕೆ ಮತ್ತು ಸೀಮಂತ ಕಾಪಿ ಇವ ಹಾಕ್ತಾರೆ. ಓಕೆ. ನಿಮ್ಮ ಕಡೆ ಬರೋ ಬಳೆಗಳಲ್ಲಿ ಬರೋ ಜನ ಎಂಥ ಬಳೆಗಳನ್ನು ಇಷ್ಟಪಡ್ತಾರೆ ಮಹಿಳೆಯರು ಸಾಮಾನ್ಯವಾಗಿ? ಈಗೆಲ್ಲ ಸಾಮಾನ್ಯವಾಗಿ ಫ್ಯಾನ್ಸಿನ ಇಷ್ಟಪಡೋ, ಫ್ಯಾನ್ಸಿ ಬಳೆಗಳನ್ನು ಇಷ್ಟಪಡ್ತಾರೆ. ಈಗ ಚಿಕ್ಕಿ ಬಳೆ ಎಲ್ಲ ಕಡಿಮೆ ಆಗಿದೆ ಚಿಕ್ಕಿ ಬಳೆ. ಓಕೆ. ಸೊ ಇದ್ರ ಜೊತೆಗೆ ಸ್ಟೇಷ್ನರಿ ಎಲ್ಲ ಐಟಮ್ಸ್ ಕೂಡ ಎಲ್ಲ ಇದೆ, ಸ್ಟೇಷ್ನರಿ ಸಾಮಾನು ಕೂಡ ಇದೆ. ಇದು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಅರ್ಚನಾ ಹರ್ಕುನಿ ಅಂತ. ಅರ್ಚನಾ, ಏನೆಲ್ಲ ಇದೆ ರೀ ನಿಮ್ಮ ಸ್ಟಾಲ್ನಲ್ಲಿ? ಸಾರೀಸ್ ಕಾಣ್ತಾ ಇದೆ, ಇದೆ, ಟಾಪ್ಸ್ ಇದೆ. ಓಕೆ. ಕೋಲ್ಕತ್ತಾ ಕಾಟನ್, ಕೋಲ್ಕತ್ತಾ ಕಾಟನ್, ಕೋಲ್ಕತ್ತಾ ಕಥಾವರ್. ಓಕೆ. ಆಮೇಲೆ ದೀಸ್ ಆರ್ ಅವರ್ ಓನ್ ಪ್ರಾಡಕ್ಟ್ಸ್. ವಿ ಹ್ಯಾವ್ 3D ಪ್ರಿಂಟಿಂಗ್ ಮಷೀನ್. ಸೊ ಈ ಕಿಚನ್ ಎಲ್ಲ ಜಸ್ಟ್ 20 rupees. 20 rupees. ಇದ್ರ ಮೇಲೆ ಇರುವಂತ ಇದು ಪ್ರಿಂಟ್ ಏನಿದೆ, QR ಜಸ್ಟ್ ಹಾಗೆ ಶೋ ಅದರ್ ಪ್ರಾಡಕ್ಟ್ಸ್ ಇನ್ ಅಮೆಝಾನ್. ಓಕೆ. ಸೊ ನಿಮ್ಗೆಲ್ಲ ನಮ್ದು ಅಮೆಝಾನ್ ಇಲ್ಲೋ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಎಲ್ಲ ಗೊತ್ತಾಗುತ್ತೆ. ಓಕೆ, ಫೈನ್. ಅಂಡ್ ಐ ಆಮ್ ಅ ಟ್ರೆಂಡ್ ಫೋನಿಕ್ ಟೀಚರ್. ಓಕೆ, ಐ ಫೈನ್, ಟೇಕ್ ಸಮ್ಮರ್ ಕ್ಯಾಂಪ್ ಇನ್ ಹಳಕಟ್ಟಿ ಭವನ್. ಓಕೆ. ಅದ್ರ ಜೊತೆಗೆ ಬಿಡುವಿನ ಸಮಯದಲ್ಲಿ ಇದನ್ನೆಲ್ಲ ಮಾಡ್ತಾ ಇರ್ತೀರಾ? ಸೊ ಕ್ಯಾಂಡಲ್ಸ್ ಕೂಡ ಇದೆ. ನಿಮ್ಮದು ಕ್ಯಾಂಡಲ್ಸ್ ಮೇಡಮ್, ಇದನ್ನೆಲ್ಲ ನೀವೇ ರೆಡಿ ಮಾಡ್ತೀರಾ? ಸೊ ಓಕೆ. ಇವೆಲ್ಲ ಕ್ಯಾಕ್ಟಸ್ ಕ್ಯಾಕ್ಟಸ್ ಕ್ಯಾಂಡಲ್ ಬಹಳಷ್ಟು ಆಕರ್ಷಕವಾಗಿದೆ. ನಿಜಕ್ಕೂ ನೋಡಿದ್ರೆ ಒಂದು ಕಲಾಕೃತಿ ಇದೆ ಏನೋ ಅಂತ ಅನ್ನಿಸ್ತಾ ಇದೆ. ಮೇಡಮ್, ಎಷ್ಟು ಸಮಯ ಬೇಕಾಗುತ್ತೆ ನಿಮ್ಗೆ ಇದನ್ನೆಲ್ಲ ತಯಾರಿಸೋದಕ್ಕೆ? ಇದೆಲ್ಲ ಒಂದು 5 days ಬೇಕು. 5 days ಬೇಕು. ತಯಾರಾಗೋದು ಒಂದು ದಿವಸದಲ್ಲಿ ಆಗುತ್ತದೆ. ಅದು ಮತ್ತೆ ಕ್ರ್ಯಾಕ್ ಬರಬಾರ್ದು, ಹೋಲ್ ಬೀಳಬಾರ್ದು ಅಂತ ಅಬ್ಸರ್ವೇಷನ್ ಒಂದು 4 to 5 days ಬೇಕಾಗುತ್ತೆ. ಮನೆಯನ್ನ ಮ್ಯಾನೇಜ್ ಮಾಡಿಕೊಂಡು ಇದನ್ನು ಎಲ್ಲ ಕೂಡ ಮಾಡ್ತಾ ಇರ್ತೀರಾ? ಎಲ್ಲ ಜೆಲ್ ಕ್ಯಾಂಡಲ್ಸ್. ಓಕೆ. ಅಂಡರ್ ಸಿ ಕಾನ್ಸೆಪ್ಟ್. ಹಾಂ. ಮತ್ತೆ ಕುರ್ಚ ಇದೆ. ಇದು ಬೇಕಾದಾಗ ಬಿಸಿ ಮಾಡಿಕೊಂಡು ತಿನ್ಬಹುದಾದ ರೆಡಿ ಇದೆ. ಓಕೆ. ಇಂಗಿನ ಹಿಟ್ಟಿದೆ, ಮಸಾಲೆ ಇದೆ, ಸಬ್ಜಿದು ಬಿಸ್ಕೆಟ್ಸ್ ಇದೆ, ಕಷಾಯ ಪೌಡರ್ ಇದೆ, ನಂತರ ಹಳದಿ, ಅರಿಶಿಣ ಇದೆ, ಓಕೆ, ಮೆಂತೆ ಕೂಟ್ ಇದೆ. ಓಕೆ. ತಮ್ಮ ಹೆಸರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅಂತ. ಓಕೆ, ಥ್ಯಾಂಕ್ ಯು. ಚಮಕೋಗಿಲಿ ಪಂಚಾಕ್ಷರಿಯರು, ಪದಮಿಸ ಪರಿಮಳ ಪುಷ್ಪಗಳು, ಮಾತೃಮನ ಭೂಮಿಯ ಭಾಗ್ಯದ ಪುಣ್ಯದ ಸಿರಿಯೇ. ತಸ್ಮೈ ಶ್ರೀ ಗುರವೇ ನಮಃ. ಸ್ವಾಗತವನ್ನು ಕೋರುತ್ತೇನೆ. ಈಗ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯರು ಹಾಗೂ ಸುಮಧುರವಾಗಿ ಗಾಯನ ಮಾಡಿದ ನೈನಾ ಮೇಡಮ್ ಅವರು ಮತ್ತು ನನ್ನ ಗೆಳತಿ ವಿಜಯಲಕ್ಷ್ಮಿ ಹೊಸಮನಿಯವರಿಗೆ ಧನ್ಯವಾದಗಳು. ಮಳೆ ಬರುವುದು ಒಂದು ಶುಭ ಸಂಕೇತ. ಯಾವುದೇ ಒಳ್ಳೆ ಕಾರ್ಯಕ್ರಮದಲ್ಲಿ ಮೊದಲು ಮಳೆ ಬರಬೇಕಂತೆ. ಮದುವೆ ಇರಲಿ, ಮುಂಜು ಇರಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಮಳೆ ಬಂದು ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೊರಗಿದ್ದ ಢೋಲ್ಗಳು ಜೋರು ಬಾರಿಸ್ಬೇಕು ಒಂದ್ ಸ್ವಲ್ಪ.
ಸನ್ಮಾನ ಮಾಡಲಾಗುವುದು. ಇದಾಗಿತ್ತು ಸಂವಾದ. ಟಾಕ್ ಟೈಮ್ ವಿತ್ ಲೋಕದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ದೈನಂದಿನ ಆಗು ಹೋಗುಗಳು ಮತ್ತು ಸಾಧಕರೊಂದಿಗೆ ಸಂವಾದ ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಬರ್ತಾ ಇದೆ. ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಾಥ್ ಸದಾ ಇರಲಿ. ಧನ್ಯವಾದಗಳು.